ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಎಷ್ಟೋ ಸಲ ಅನ್ನ ಮಾಡ್ಕೊಂಡಾಗ ಅನ್ನ ಉಳ್ಕೊಂಡಿರ್ತದೆ ರೀ. ಅದನ್ನು ನೀವು ಒಗ್ಗರಣೆ ಹಾಕಿರ್ತೀರಿ, ಪುಳಿಯೋಗರೆ, ಚಿತ್ರಾನ್ನ ಏನೇನೋ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ. ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕಡಿಮೆ ಎಣ್ಣೆ ಬಳಸಿ ಹೆಲ್ದಿಯಾಗಿನೂ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ, ಅಥವಾ ಅನ್ನವನ್ನೇ ಉಳಿಸ್ಬಿಟ್ಟೇ ಮಾಡ್ತೀರಿ. ತುಂಬಾ ಟೇಸ್ಟಿಯಾಗಿರ್ತದೆ, ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನೋಡಿ, ನಾನು ಬೆಳಗ್ಗೆ ಅನ್ನವನ್ನು ಮಾಡ್ಕೊಂಡಿದ್ದೆ. ಮಾಡೋ ಅಷ್ಟರಲ್ಲೇ ಸ್ವಲ್ಪ ಅನ್ನ ಜಾಸ್ತಿ ಆಗಿದೆ ರೀ. ನೀವು ಫ್ರೆಶ್ ಆಗಿರುವ ಅನ್ನ ಆದರೂ ತೊಗೋರಿ, ಅಥವಾ ರಾತ್ರಿ ಮಾಡಿ ಮಿಕ್ಕಿರೋ ಅನ್ನ ಆದರೂ ತೊಗೋರಿ. ನೀವು ಡೈಲಿ ಯಾಕೆ ಯೂಸ್ ಮಾಡಿ ಅನ್ನ ಮಾಡ್ಕೋತಿರಲ್ರಿ, ಅದನ್ನೇ ತೊಗೋರಿ, ನಡೀತದೆ. ಆಮೇಲೆ ನೋಡಿ, ಇವತ್ತು ಬೆಳಗ್ಗೆ ಮಾಡ್ಕೊಂಡಿದ್ದೆ, ಇದು ಉಳ್ದ. ಸಾಯಂಕಾಲ ಇದನ್ನು ತಿನ್ನಂದ್ರೆ ಯಾರನ್ನೂ ತಿನ್ನಲ್ಲ. ಮಕ್ಕಳು ಸ್ಕೂಲ್ದಿಂದ ಬರ್ತಾರೆ, ಅವಾಗನೇ ಇದನ್ನು ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ಬೇಕಂತೇಳಿ ತೋರಿಸ್ತಾ ಇದ್ದೀನಿ. ಮತ್ತು ಈ ಅನ್ನವನ್ನು ನೀವು ಮೆತ್ತಗಿರೋ ಅನ್ನ ಇದ್ರೂ ನಡೀತದೆ ರೀ, ಅದನ್ನೂ ತೊಗೋರಿ. ಈಗ ಈ ಅನ್ನವನ್ನು ನಾನು ಏನು ಮಾಡ್ತಾಯಿದ್ದೀನಿ, ಮಿಕ್ಸಿ ಜಾರಿಗೆ ಹಾಕೋತಿದ್ದೀನಿ. ಇಲ್ಲ ನೀವು ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಕೆಲವೊಬ್ರು ಅನ್ನ ವಿಷ ಆಗ್ತದೆ ಅಂತಾರೆ, ನನಗಂತೂ ಗೊತ್ತಿಲ್ಲ ರೀ. ಇಲ್ಲ ಅಂದ್ರೆ ನೀವು ಇದನ್ನು ಮಿಕ್ಸಿಗೆ ಹಾಕೊಳ್ಳೋದು ಬೇಡ ಅಂದ್ರೆ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೋಬೋದು. ನೋಡಿ, ಸ್ವಲ್ಪ ಇದು ಉದುರುದ್ರದ, ಅದಕ್ಕೆ ನಾನು ಮಿಕ್ಸಿಗೆ ಹಾಕ್ಬಿಟ್ಟೇ ತೊಗೋತೀನಿ. ಈಗ ಇದನ್ನು ಗ್ರೈಂಡ್ ಮಾಡಿ ತೊಗೋತೀನಿ ರೀ. ನೋಡಿ, ಮೊಸರು ನೀರು ಏನನ್ನು ಹಾಕ್ದೇ ಹಾಗೇ ಗ್ರೈಂಡ್ ಮಾಡ್ಕೋಬೇಕ್ರಿ. ನೋಡಿ, ಈಗ ಅನ್ನ ನೋಡಿ ರುಬ್ಬಿ ರೆಡಿ ಆಗ್ಯದ್ರಿ. ಇದನ್ನು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇಲ್ಲಿ ಮೊಸರು, ಈನು, ಸೋಡಾ ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ. ನೋಡಿ, ಈಗ ಇದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 2 ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ. ಈಗ ಈ ಆಲೂಗಡ್ಡೆನ ಕುದಿಸ್ಬಿಟ್ಟು ಹಾಕಿದ್ದೀನಿ. ಈಗ ಇದನ್ನು ಮ್ಯಾಶ್ ಮಾಡ್ಕೋತೀನಿ ರೀ. ಇಲ್ಲ ಅಂದ್ರೆ ನೀವು ತುರಿದ್ಬಿಟ್ಟು ಹಾಕ್ರಿ, ನಡೀತದೆ. ನೀಟಾಗಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕ್ರಿ ಇದನ್ನು. ನೋಡಿ, ಅದೊಂದು 2 ಬಟ್ಲಾಗಷ್ಟು ಅನ್ನ ಇತ್ತು, 2 ಆಲೂಗಡ್ಡೆಯನ್ನು ಹಾಕ್ಕೊಂಡಿದ್ದೀನಿ ರೀ ನಾನು. ನೋಡಿ, ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ಕೊಂಡೆ. ಇದಕ್ಕೆ ನಾನಿಲ್ಲಿ 1 ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ವೆಜಿಟೇಬಲ್ಸ್ ನಿಮಗೆ ಯಾವ ಇಷ್ಟನ ನೀವು ಅವನ್ನೂ ಹಾಕೋಬೋದು. ಸ್ವಲ್ಪ ಬೀನ್ಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಕ್ಯಾಪ್ಸಿಕಮ್ಮನ್ನಾದ್ರೂ ಹಾಕೋಬೋದು. 2 ಮೆಣಸಿನ್ಕಾಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಅನ್ನದಲ್ಲಿನೂ ಉಪ್ಪು ಹಾಕಿ ಮಾಡೋದ್ರಿಂದ ಉಪ್ಪನ್ನು ನೋಡಿಬಿಟ್ಟು ಕರೆಕ್ಟಾಗಿಯೇ ಹಾಕೋರಿ. ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರು, ಖಾರ ನೋಡ್ಕೊಂಡು ಹಾಕೋರಿ. ಹಸಿಮೆಣ್ಸಿನ್ಕಾಯನ್ನು ಹಾಕಿದ. ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನಾಗಷ್ಟು. ಒಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆ. ನೋಡಿ, ಒಂದು ಅರ್ಧ ಸ್ಪೂನಾಗಷ್ಟು ಇಲ್ಲಿ ಗರಂ ಮಸಾಲನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಂದು 2 ಸ್ಪೂನಾಗಷ್ಟು ಇಲ್ಲಿ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕೋತೀನಿ ರೀ. ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಇನ್ನೊಂದು ಸ್ವಲ್ಪ ಹಿಡಿಸ್ತಿತ್ತಂದ್ರೆ ಇನ್ನೊಂದು 2 ಸ್ಪೂನಾಗಷ್ಟು ಹಾಕೋತೀನಿ. ಈಗ ಇದನ್ನು ಫಸ್ಟ್ ಹಾಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ನೋಡಿ, ಇದು ಹಿಟ್ಟು ಹಿಡಿಸ್ತದೆ ಅನ್ಸಕತ್ತದ್ರಿ. ಅದಕ್ಕೆ ನಾನಿಲ್ಲಿ ಇನ್ನೊಂದು 2 ಸ್ಪೂನಾಗಷ್ಟು ಹಾಕ್ಕೊಂಡಿದ್ದೀನಿ. ಅದು ಇನ್ನೊಂದು ಸ್ಪೂನ್ ಹಾಕ್ಕೊಂಡಿದ್ದು ಕ್ಲಿಪ್ಪು ಮಿಸ್ ಆಗಿದೆ. ಟೋಟ್ಲಿ 4 ಸ್ಪೂನಾಗಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟೇ ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. ನೀವು ಆಮ್ಚೂರು ಪೌಡ್ರನ್ನಾದ್ರೂ ಹಾಕ್ಬೋದು, ನಡೀತದೆ. ಈಗ ನೋಡಿರಿ, ಎಲ್ಲವನ್ನು ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ಮತ್ತು ನೀರನ್ನು ಸೇರಿಸ್ತೇನೆ ಮಾಡಿ ತೋರಿಸ್ತಾಯಿದ್ದೀನಿ ನೋಡಿರಿ. ನೋಡಿ, ಇದೇ ರೀತಿಯೇ ಇರಬೇಕು ರೀ. ಈಗಿದು ಕರೆಕ್ಟಾಗಿ ರೆಡಿ ಆಗಿದೆ. ನೋಡಿ, ಹಿಟ್ಟನ್ನು ನೀವೇನು ಮಾಡಿರಿ, ನೋಡಿಬಿಟ್ಟು ಹಾಕೋರಿ. ಅಥವಾ 3 ಸ್ಪೂನ್ ಹಾಕ್ಕೊಂಡು ಆಮೇಲೆ ಹಿಡಿಸ್ತಿತ್ತಂದ್ರೂ 1 ಸ್ಪೂನ್ ಆಗಷ್ಟು ಹಾಕೋರಿ. ಈಗ ಕೈಗೆ ಎಣ್ಣೆಯನ್ನು ಹಚ್ಚಿಬಿಟ್ಟು ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಬಾಲ್ಸ್ಗಳನ್ನಾಗಿ ಮಾಡ್ಕೋತೀನಿ ರೀ ನಾನು. ನೋಡಿ, ಇಲ್ಲ ನಿಮ್ಗೆ ಚೀಸ್ ಇಷ್ಟ ಮಕ್ಕಳಿಗೆ ಅಂದ್ರೆ ನೀವು ಸಣ್ಣ ಸಣ್ಣ ಚೀಸ್ ಕ್ಯೂಬ್ಸ್ಗಳನ್ನ ಹಾಕಿಬಿಟ್ಟು ಪ್ಯಾಕ್ ಮಾಡಿನೂ ಬಾಲ್ಸ್ಗಳನ್ನಾಗಿ ಮಾಡ್ಕೋಬೋದು ರೀ, ಅದನ್ನೂ ನಡೀತದೆ. ನಿಮ್ಮಲ್ಲಿ ಚೀಸ್ ಮಕ್ಕಳು ಇಷ್ಟಪಡ್ತಿದ್ರೆ ನೀವು ಚೀಸನ್ನು ಹಾಕ್ಬೋದು. ನಾನೇನು ಚೀಸನ್ನೇನು ಹಾಕ್ತಾಯಿಲ್ಲ. ನೋಡಿ, ಈಗ 1 ಬಾಲನ್ನು ಮಾಡ್ಕೊಂಡಿದ್ದೀನಿ. ಇನ್ನೊಂದನ್ನು ಇದೇ ರೀತಿ ಇಲ್ಲ ಈ ರೀತಿ ಬೇಡ ಅಂದ್ರೆ ನೀವು ಏನು ಮಾಡ್ಬೋದು, ನೋಡಿ ಈ ರೀತಿ ಬಾಲ್ ಸರಿ ಮಾಡ್ಕೊರಿ. ಅಂದ್ರೆ ಕಟ್ಲೆಟ್ ಶೇಪ್ದಲ್ಲಿನೂ ಈ ರೀತಿನೂ ತಟ್ಬಿಟ್ಟು ಮಾಡ್ಕೊಬೋದು, ನಡೀತದೆ ನೋಡಿರಿ. ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೊಬರ್ರಿ. ಮತ್ತು ಇದನ್ನು ನೀವು 2 ರೀತಿನೂ ಮಾಡ್ಕೋಬೋದು. ಕಡಿಮೆ ಎಣ್ಣೆ ಅಂದರೆ ಶಾಲೋ ಫ್ರೈನೂ ಮಾಡ್ಕೋಬೋದು, ಇಲ್ಲ ಎಣ್ಣೆ ನಡೀತದಂದ್ರೆ ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು. ನೋಡಿ, ಒಮ್ಮೆಲೆ ಈ ಬಾಲ್ಸ್ಗಳನ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ರಿ. ಮತ್ತು ನಾನಿಲ್ಲಿ ಏನು ಮಾಡ್ಕೊಂಡಿದ್ದೀನಿ, ಫಡ್ಡಿನ ಮಡಿಯನ್ನು ಕೈಲಕ್ಕೆ ಇಟ್ಟೀನಿ ನೋಡಿರಿ. ಇದರಲ್ಲೇ ಕಡಿಮೆ ಎಣ್ಣೆ ಬಳಸಿ ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳಿನಿ. ಅದಕ್ಕೇ ನೋಡಿ, ಇದೇ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ರೀ ನಾನು. ಇಲ್ಲ ನಮ್ಗೆ ಎಣ್ಣೆ ನಡೀತದಂದ್ರೆ ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು. ಇಲ್ಲೊಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲ ನಮ್ಗೆ ಬೇಡ ಅಂದ್ರೆ ನೀವು ಇದನ್ನು ಸ್ಕಿಪ್ನು ಮಾಡ್ಬೋದು. ನೋಡಿ,
ಈ ಬಾಲ್ಸ್ಗಳನ್ನು ಈ ಫಡ್ಡಿನ ಮಣಿ ಒಳಗೆ ಹಾಕ್ಬಿಟ್ಟು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಬಿಟ್ಟು ತೊಗೋಬೇಕ್ರಿ. ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ. ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ರೂ ಹೊರಗಡೆಯಿಂದ ಅಷ್ಟೇ ಬೇಯ್ದಿರ್ತದೆ, ಅಥವಾ ಸೀದರೆ ಹೈ ಫ್ಲೇಮ್ದಲ್ಲಿ ಇಟ್ಟರೆ ಮೇಲ್ಗಡೆ ಅಷ್ಟೇ ಸೀದು ಹೋಗ್ಬಿಡ್ತದೆ, ಒಳಗಡೆಯಿಂದದು ಚೆನ್ನಾಗಿ ಬೇಯ್ದಿರೋದಿಲ್ಲ ರೀ. ಅದಕ್ಕೆ ಲೋ ಫ್ಲೇಮ್ದಲ್ಲಿಟ್ಟನೆ ಕ್ರಿಸ್ಪಿ ಆಗೋವರೆಗೂ ಎಲ್ಲ ಕಡೆ ನೀಟಾಗಿ ತಿರುಗಿಬಿಟ್ಟು ಬೇಯಿಸ್ಕೋಬೇಕ್ರಿ ಇದನ್ನು. ನೋಡಿ ಮೇಲ್ಗಡೆನೂ ಇನ್ನೊಂದು ಸ್ವಲ್ಪ ಎಳ್ಳನ್ನು ಹಾಕ್ಬಿಟ್ಟಿದ್ದೀನಿ. ಈಗ ಲೋ ಫ್ಲೇಮ್ದಲ್ಲಿಟ್ಟನೆ ಒಂದು 5 ನಿಮಿಷ ಆಗಷ್ಟು ಫಸ್ಟೇ ಬೇಯಿಸ್ಕೊತೀನಿ. ನೋಡಿರಿ ಒಂದು ಸೈಡ್ ಬೇಯ್ದಿರ್ತದೆ, ಅವಾಗಿನ ತಿರುಗಿಬಿಟ್ಟು ಬೇಯಿಸ್ಕೊಂಡು ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ನು ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು, ಟೇಸ್ಟು ಚೆನ್ನಾಗಿರ್ತದೆ ನೋಡಿ. ಅನ್ನ ಉಳ್ಕೊಂಡಾಗ ಚಿತ್ರಾನ್ನ ಒಗ್ಗರಣೆ ಹಾಕ್ಕೊಂಡಿರ್ತೀರಿ, ಪುಳಿಯೋಗರೆ ಏನೇನೋ ಅಥವಾ ಟೊಮ್ಯಾಟೊ ಗೊಜ್ಜನ್ನು ಹಾಕಿ ಕಲಿಸ್ಬಿಟ್ಟು ಮಾಡಿರ್ತೀರಿ. ಈ ರೀತಿಯೂ ಮಾಡಿ ಟೇಸ್ಟಿ ಹೆಲ್ದಿಯಾಗಿನೂ ಮಾಡ್ಬೋದು ನೋಡಿ. ನಿಮ್ಮ ಮಕ್ಕಳು ಇಷ್ಟಪಡ್ತಿದ್ರೆ ನೀವು ಇದರ ಒಳಗಡೆ ಚೀಸನ್ನಾದರೂ ಹಾಕಿ, ಆ ಚೀಸ್ ಮೆಲ್ಟಾಗಿ ಅದು ಟೇಸ್ಟೂ ಚೆನ್ನಾಗಿ ಬರ್ತದೆ ನೋಡಿ. ಎಲ್ಲ ಸೈಡ್ದಿಂದನೂ ನೀಟಾಗಿ ತಿರುಗಿಬಿಟ್ಟು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದದ, ಮತ್ತು ಇದು ಅನ್ನದಿಂದ ಮಾಡ್ಯದ ಅಂತ ಹೇಳಿ ಗೊತ್ತೂ ಆಗಲ್ರಿ. ನೋಡಿ ಎಲ್ಲವೂ ಚೆನ್ನಾಗಿ ಬೇಯ್ದವ್ರಿ. ಈ ರೀತಿ ಬೇಡ ಅಂದ್ರೆ ನೀವು ಪ್ಯಾನಲ್ಲಿ ಕಟ್ಲೆಟ್ ಥರ ಮಾಡ್ಕೊಂಡ್ಬಿಟ್ಟು ಆ ರೀತಿನೂ ಬೇಯಿಸ್ಬಿಟ್ಟು ತೊಗೊರಿ, ನಡೀತದೆ. ನಿಮಗೆ ಕಡಿಮೆ ಎಣ್ಣೆ ಬೇಕು, ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊರಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ನೋಡ್ರೇ ತಿನ್ಬೇಕು ಅನ್ಸಕತ್ತದ ನೋಡಿ. ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟ್. ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ಮಾಡ್ಕೊಂಡಿರ್ತೀರಿ, ಅದೆಲ್ಲ ತಿಂದು ಬೇಜಾರಾಗಿತ್ತಂದ್ರೂ ಈ ರೀತಿಯೂ ಒಂದ್ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ, ಎಷ್ಟು ಚೆನ್ನಾಗಿ ಬಂದದ. ಮತ್ತು ನೀವು ಇದನ್ನು ಸಾಸ್ ಜೊತೆ, ಗ್ರೀನ್ ಚಟ್ನಿ ಜೊತೆ, ಮಯೋನೀಸ್ ಜೊತೆನೂ ಸರ್ವ್ ಮಾಡ್ಬೋದು. ಆದರೆ ಮಕ್ಳಿಗೇನು ಮಯೋನೀಸ್ ಹೆಲ್ತಿಗೆ ಒಳ್ಳೇದಲ್ಲ ಥರ ನಾ ಏನು ಅದನ್ನು ಮಯೋನೀಸನ್ನೇ ಹಾಕತ್ತೆ ಹೇಳಲ್ಲ. ನೀವು ಸಾಸ್ ಜೊತೆನೋ ಗ್ರೀನ್ ಚಟ್ನಿ ಜೊತೆನೋ ತಿನ್ಬೋದು ನೋಡಿರಿ. ನಾನಂತೂ ಇದನ್ನು ಸಾಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಕಟ್ ಮಾಡಿಬಿಟ್ಟು ಅಥವಾ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಹಿಟ್ಟು ನೋಡಿರಿ. ಆದಷ್ಟು ಅದೇನು ಹೇಳ್ತಾ ಇದ್ದೀನಿ, ಲೋ ಫ್ಲೇಮ್ದಲ್ಲಿಟ್ಟನೆ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊರಿ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ದದ, ಬಿಸಿ ಬಿಸಿ ಟೇಸ್ಟಿಯಾಗಿರ್ತದೆ ರೀ. ಇಲ್ಲ ನೀವು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಾವ ನೋಡಿ. ಈಗ ಅನ್ನದಿಂದ ಮಾಡಿರುವಂಥ ಬಾಲ್ಸು ಅಥವಾ ನೀವು ಅನ್ನದಿಂದ ಮಾಡಿರೋ ಇದಕ್ಕೆ ಏನು ಹೆಸರು ಇಡ್ತೀರ ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.